ನಮಸ್ತೆ. ವಿನಾಯಕ್ ಅಂತ ಕಾಂಗ್ರೆಸ್ ಕಾರ್ಯಕರ್ತ. ಕಂಡಿದ್ದು ರಸ್ತೆಯಲ್ಲಿ ಹೋಗ್ತಾ ಬರ್ತಾ ಯಾವ್ಯಾವ ಕಾಮಗಾರಿ ಕಾಣ್ತೋ ಎಲ್ಲವನ್ನು ನಂದೆ 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 ಅಂತ ಬಂದ್ರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲಾ ಯೋಜನೆಗಳು ನಾನೇ ಮಾಡಿದೆ. ಈಗ ರಸ್ತೆನೂ ನಾನೇ ಮಾಡಿದೆ ಅಂದ್ರೆ ಯಾರೋ ಕ್ಲೇಮ್ ಮಾಡ್ಕೋತಿದ್ರು, ಇರ್ಲಿ, ಎಲ್ಲವನ್ನೂ ನಾನೇ ಮಾಡಿದೆ ಅಂತ ಹೇಳ್ಕೊಂಬಂದ್ರೆ ಅದೇ ನಿಮಗೆ ಮುಳುವಾಯ್ತು. ಕಡೆಗೆ ಅಂದ್ರೆ ಬಿಜೆಪಿ ಸರ್ಕಾರದವ್ರದ್ದು ಇಲ್ಲೂ ಮಾಡಿದ್ದು ನಾನೇ ಮಾಡಿದೆ ಅಂತ ಹೇಳಿದ್ದು ನಿಮ್ಗೆ ಮುಳುವಾಯ್ತು. ಜೊತೆಗೆ ಅಪ್ಪ ಮಕ್ಕಳನ್ನ ಬೇರೆ ಯಾರೋ MLA ಮಾಡಿದ್ದು ನಾನ್ ಮಾಡಿದೆ ಅಂತ ಹೇಳ್ಕೊ. ಸೊ ಆ ರೀತಿ ಆಯ್ತು. ಕಡೆಗೆ ಡೆಲ್ಲಿಲಿ ಯಾರನ್ನೋ ನಂಬ್ಕೊಂಡು ಅಪ್ಪ ಮಕ್ಕಳನ್ನ ಎದುರಾಕೊಂಡ್ರಿ. ಕಡೆಗೆ ನಿಮಗೆ ಅಧಿಕಾರದ ಅಲ್ಪ ವಿರಾಮದಲ್ಲಿ ಈಗ ನೀವಿದ್ದೀರಿ. ಈಗ ಸದ್ಯಕ್ಕೆ ನಿಮಗೆ ಪ್ರತೀಕಾರದ ಉದ್ದೇಶದಿಂದ ಈಗ ನೀವು ತಿರುಗಾಡ್ತಾ ಇದ್ದೀರಾ. ಪರವಾಗಿಲ್ಲ, ಹೊಡೆದಾಟ ಜಾಸ್ತಿ ನಿಮ್ದು ನಡೀತಾ ಇದೆ ಚೇರಿಗೋಸ್ಕರ. ಅದಕ್ಕೆ ಹೇಳೋದು ಕೇಳಿ, ನೀವೊಂದು ಹೇಳ್ತೀನಿ ಯಾವ ವಿಚಾರ ಅಂತ ಹೇಳ್ತೀನಿ. ನಾನು ಮಾಡಿದೆ ಅಂತಿದೆಯಲ್ಲ, ಎಷ್ಟು ರಾಜಕಾರಣಿಗಳು ನಾನು ಮಾಡಿದೆ ಅದು ಕೆಲಸ ಮಾಡಿದೆ ಅಂತ ಹೇಳ್ತೇನೆ. ಹೇಳಿ ನೀವೊಂದು ಹೇಳಿ. ಪ್ರತಾಪ್ ಸಿಂಹ ಮಾಡಿರೋಂಥ ಪ್ಲೀಸ್ ಒಂದು ನಿಮಿಷ ಕೇಳ್ಕೊಳ್ಳಿ. ಮೂಡ ಹಗರಣ ಆಯಿತು, ನಿಮ್ಮ ಮುಖ್ಯಮಂತ್ರಿ ಸಮೇತವಾಗಿ ಸೈಟ್ ತೊಗೊಂಡಿದ್ದಾರೆ. Except Pratap Simha, every other politician has taken a side from Mooda. Irrespective of the party. Yeah, irrespective of all parties. ಯಾವುದು ಎಲ್ಲ ಪಾರ್ಟಿ. ನಾ ಪ್ರತಾಪ್ ಸಿಂಹ ಒಬ್ಬ ತಗೊಂಡಿಲ್ಲ, ಆಯಿತಾ. 50-50 ನಾನು ಹೋಗಿಲ್ಲ, ನಾ ಮೂಡಕ್ಕೆ ಹೋಗಿಲ್ಲ. ಆದರೆ ಮೂಡದ ಹತ್ರ 156 ಕೋಟಿ ತೊಗೊಂಡಿದ್ದೀನಿ. ಯಾಕೆಂದರೆ ಇದರಿಂದ ಕಬಿನಿಂದ ಸೆಕೆಂಡ್ ಸ್ಟೇಜ್ ನೀರು ತೊಗೊಂಬರ್ಲಿಕ್ಕೆ, ಬಿದಿರುಗುಡಿಂದ ನೀರು ತೊಗೊಂಬರೋದಕ್ಕೋಸ್ಕರವಾಗಿ, ಮೈಸೂರಿನ ನೀರು ತೊಗೊಂಬರೋದಕ್ಕೋಸ್ಕರ ಕೊಡಿಸಿದ್ದೀನಿ. ಔಟರ್ ಪೆರಿಫೆರಲ್ ರಿಂಗ್ ರೋಡನ್ನು ಇವತ್ತು ಪ್ಲಾನ್ ಮಾಡೋದು, ಬೆಂಗಳೂರಿಗೆ ಇವತ್ತಿಲ್ಲ. ನಾನು ಇವತ್ತೇ ಪ್ಲಾನ್ ಮಾಡಿಬಿಟ್ಟು ನಿತಿನ್ ಗಡ್ಕರಿ ಅವ್ರ ಹತ್ರ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ತಗೊಂಡು ಅದನ್ನು DPR ಪ್ರಿಪೇರ್ ಮಾಡೋದಕ್ಕೆ 10 ಕೋಟಿ ತೊಗೊಂಬಂದಿನಿ. ಅದು ನಾನು ಮಾಡಿರೋದು. ಮೈಸೂರಿಗೆ ನಮಗೆ ಕ್ರಿಕೆಟ್ ಸ್ಟೇಡಿಯಂ ಬೇಕು. ನಮ್ಮವ್ರು ಯಾಕೆ ಚಿನ್ನಸ್ವಾಮಿ ಸ್ಟೇಡಿಯಮಿಗೆ ಬರಬೇಕು? ಒಂದು ಕಾಲದಲ್ಲಿ ಇಡೀ ರಾಜ್ಯಕ್ಕೆ ಮೈಸೂರು ರಾಜ್ಯ ಅಂತಿತ್ತು. ನಾವ್ಯಾಕೆ ಹೋಗ್ಬೇಕು ಅಲ್ಲಿಗೆ? ಮೈಸೂರಿಗೆ ಕ್ರಿಕೆಟ್ ಸ್ಟೇಡಿಯಂ ತರಬೇಕು ಅಂತೇಳಿ ನಾನು ಉಯಿಲಾಳ್ ಹತ್ರ 26 ಎಕರೆ ಜಾಗ ಹುಡುಕಿದೆ. ಅಲ್ಲಿ ಹೋಗ್ಬಿಟ್ಟು ಆ ಜಾಗನ ಇವತ್ತು ಅದನ್ನು ಚೇಂಜ್ ಮಾಡಿಸ್ಬಿಟ್ಟು, ಅದು ಯಾವುದೋ ಒಂದು ಸಂಸ್ಥೆ ಕೊಟ್ಟಿದ್ರು, ಅದನ್ನು ವಾಪಸ್ ತೆಗೆಸಿ ಮಾಡಿಸ್ದೆ. ಅದನ್ನು ನಾನೇ ಮಾಡಿರೋದು. ಮೈಸೂರು ಏರ್ಪೋರ್ಟಿಗೆ ಒಂದು ಫ್ಲೈಟ್ ಬರ್ತಿರ್ಲಿಲ್ಲ, ದನ ಮೇಯಿಸ್ತಿದ್ರು, ಫ್ಲೈಟ್ ಬರೋಂಗೆ ಮಾಡಿದೆ. 9 ಫ್ಲೈಟ್ ತಂದಿದ್ದೆ. ಕೋವಿಡ್ ಆದ ನಂತರ ಅದು ಪ್ರಾಬ್ಲಮ್ ಆಯಿತು. ಅದನ್ನು ಎಕ್ಸ್ಪ್ಯಾನ್ಷನಿಗೋಸ್ಕರ 319 ಕೋಟಿ ಬಸವರಾಜ ಬೊಮ್ಮಾಯಿ ಹತ್ರ ಬೈಸ್ಕೊಂಡಿದ್ದು ನಿಮ್ಗೆ ಗೊತ್ತಿರ್ಬೋದು, ಟಿವಿಯಲ್ಲಿ ನೋಡಿರ್ತೀರಿ ನೀವು. ಹಿಂದೆ ಮುಂದೆ ಬಿದ್ದುಬಿಟ್ಟು ಹೋದೆ, ನಾನು ಮಾಡಿಸ್ದೆ. ಆಮೇಲೆ ಹುಣಸೂರಾಗಲಿ, ಪಿರಿಯಾಪಟ್ಟಣ ಆಗಲಿ, ಚಾಮುಂಡೇಶ್ವರಿ ನಮ್ಮ MLAಗಳಿಲ್ಲ. ನಾನು ಅದಕ್ಕೆ ಜಲಜೀವನ್ ಮಿಷನ್ ಅದು ಕನ್ವರ್ಜೆನ್ಸ್ ಮಾಡಿಬಿಟ್ಟು ಅದನ್ನು ನೀರು ತೊಗೊಂಬರ್ಬೇಕು ಅಂತ ಹೋದೆ. ಅದಕ್ಕೋಸ್ಕರ ಇದಕ್ಕೆ ಹಳೆ ಉಂಡವಾಡಿ ಯೋಜನೆಗೆ 250 ಕೋಟಿ ಎಕ್ಸ್ಟ್ರಾ ಕೊಡಿಸ್ತೆ. ಪಿರಿಯಾಪಟ್ಟಣಕ್ಕೆ 213 ಕೋಟಿ ಕೊಡಿಸ್ತೆ, 239 ಕೋಟಿ. ಹುಣಸೂರಿಗೆ 213 ಕೋಟಿ ಕೊಡಿಸ್ತೆ. ಇದು ನಾನು ಮಾಡಿದ್ದೆ, ಸೆಂಟ್ರಲ್ ಗೌರ್ಮೆಂಟಿಂದ ನಾನು ತೊಗೊಂಬಂದಿದ್ದು. ಇದನ್ನು ನಾನು ಮಾಡಿಸ್ತೆ. ಮೈಸೂರಲ್ಲಿ ಕಸ ತೆಗಿಯೋ ಕೆಲಸ ಯಾವನು ಕಸ ತೆಗಿಯಲ್ರಿ. ನಿಮ್ಮ ಬೆಂಗಳೂರು ನೋಡ್ರಿ, ತಿಪ್ಪೆ ನಾರ್ತಾ ಇದೆ. ನಿಮ್ಮ ಕಾರ್ಪೊರೇಟರ್ ಎಲ್ಲ ನಿಮ್ಮ MLAಗಳು ಮಾಡ್ತಾ ಇದ್ದಾರೆ, ಕೇಳಿಬೇಕಾದ್ರೆ ಹೋಗಿ ಅವ್ರ ಮನೆ ಹತ್ರ. ಅಲ್ಲಿ ಒಂದು ನಿಮಿಷ, BJP ಕಾಂಗ್ರೆಸ್ ಅನ್ಬೇಡ್ರಿ. ನಿಮ್ಮೊಳಗಡೆ ತಿಪ್ಪೆ, ನಿಮ್ಮಲ್ಲಿ ದುಡ್ಡು ಎಣ್ಸೋಕ್ಕೆ ಟೈಮ್ ಇಲ್ಲ ನಿಮ್ಮ ಲೀಡರ್ಗಳಿಗೆ, ಆಯಿತಾ. ಅದಕ್ಕೋಸ್ಕರ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಏನಾಗಿದೆ ನಮಗೆ ಗೊತ್ತು. ನಾನು ಹೇಳ್ತೀನಿ, ನಿಮ್ಮ ಲೀಡರ್ಗಳ ಬಗ್ಗೆ ಎಲ್ಲ ನಾನು ತಿಳ್ಕೊಬೇಡಿ. ನಿಮ್ಮಲ್ಲೂ ಕೂಡ ನೋಡ್ರಿ, ಪ್ರತಾಪ್ ಸಿಂಹ ಹಾಗೆ ಹಿಂಗೆ ಅಂತ ಹೇಳ್ತಿರಲ್ಲ. ನಿಮ್ಮ ಪಾರ್ಟಿಯವರೇ ನಂಗೆ ಟಿಕೆಟ್ ಕೊಡೋಕೆ ಬಂದಿದ್ರು, ಗೊತ್ತಾ ನಿಮಗೆ? ನಿಮ್ಮ ಟಿಕೆಟ್ ಅನೌನ್ಸ್ ಆಗಿದೆ ಯಾವತ್ತಂತ ಡೇಟ್ ಹೇಳ. ನಾನು ಮಾರ್ಚ್ 9ನೇ ತಾರೀಕು ಯುಗಾದಿ ದಿನ ನಿಮ್ಮ ಟಿಕೆಟ್ ಅನೌನ್ಸ್ ಆಗಿದ್ದು. ಮೈಸೂರು ಟಿಕೆಟ್ ಅನೌನ್ಸ್ ಆಗಲಿಲ್ಲ, ಗೊತ್ತಾ? ಏನಕ್ಕೆ ಹೋಲ್ಡ್ ಮಾಡಿ ಇಟ್ಕೊಂಡಿದ್ರು? ಆಯಿತು. ಅದಾದ ನಂತರ 21ನೇ ತಾರೀಕು ಅನೌನ್ಸ್ ಆಗಿದ್ದು. ಅಲ್ಲಿವರೆಗೂ ಕೂಡ ನನಗೆ ಆಫರ್ ಮಾಡಿದಾರೋ ಇಲ್ಲ ಕೇಳಿ. ನಿಮಗೂ ಸಿದ್ಧಾಂತ ಆಗಬರಲ್ಲ ಅಂತ ಹೇಳ್ಬಿಟ್ಟು ಗೌರವಯುತವಾಗಿ ನಾನು ಎಲ್ಲಿ ಹೆಸರು ಹೇಳಕ್ಕೆ ಹೋಗಲ್ಲ. ಯಾಕೆ ಗೊತ್ತಾ, ಇವೆಲ್ಲ ಸೀನಿಯರ್ ಪಾಲಿಟಿಷಿಯನ್ಸ್ ಇರ್ತಾರೆ. ನೀವು ಮತ್ತೆ ಮಾತಾಡಬೇಡಿ ಮಧ್ಯದಲ್ಲಿ. ಸೀನಿಯರ್ ಪಾಲಿಟಿಷಿಯನ್ಸ್ ಇರ್ತಾರೆ, ಅವ್ರದ್ದೆಲ್ಲ ಹೆಸರು ಹೇಳೋಂತ ಸರಿ ಅನ್ಸಲ್ಲ. ನಾನು ಯಾಕೆಂದರೆ ಬೇರೆ ನಾನು ರಾಜಕಾರಣಿ ಅಲ್ಲ. ನಾನೇನು ಪ್ರೊಫೆಷನಲ್ ರಾಜಕಾರಣಿ ಆಗಿದ್ದರೆ ನೇಮ್ ಡ್ರಾಪ್ ಮಾಡೋದು ಇವೆಲ್ಲ ಮಾಡ್ಬೋದು. ನಾವು ಮಾಡೋಕ್ಕೆ ಹೋಗಲ್ಲ. ನಾವು ಬಂದಿದ್ದಿದ್ರೆ ಉಂಟಲ್ರಿ, ನಾನು ಯಾರಿದ್ರೂ ಸೋಲಿಸ್ತಿದ್ದೆ. ನನಗೆ ಆ ಶಕ್ತಿ ಇತ್ತು. ಆಮೇಲೆ ರಾಜಕಾರಣದಲ್ಲಿ ನೀವು ಒಂದು ತಿಳ್ಕೊಳ್ಳಿ, ರಾಜಕಾರಣದಲ್ಲಿ ನೀವು ನಿಮ್ಮ ಯೋಗ್ಯತೆಯನ್ನು ಎತ್ತರಿಸ್ಕೊಂಡು ಉನ್ನತ ಸ್ಥಾನಕ್ಕೆ ಹೋಗುವಂಥದ್ದಲ್ಲ. ನಿಮಗೆ ನೀವೊಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಆ ಸ್ಥಾನಕ್ಕೆ ಯೋಗ್ಯತೆಯನ್ನು ಎತ್ತರಿಸ್ಕೊಂಡು ಬರೋರನ್ನ ತುಳಿಯೋದು ರಾಜಕಾರಣವಾಗಿರುತ್ತೆ. ಇಂಥ ಸ್ಕೀಮ್ ಒಳಗಡೆ ಬಿದ್ದೋಗ್ಬಿಟ್ಟಿರ್ತೀವಿ. ಅದಕ್ಕೋಸ್ಕರ ನೀವು ಇದನ್ನೆಲ್ಲ ಬೇರೆ ಹೇಳಕ್ಕೆ ಹೋಗಬೇಡಿ. ನಾನು ಕೆಲಸ ಮಾಡಿಲ್ಲ ಅಂದರೆ ಕೆಲಸ ಮಾಡ್ಕೊಂಡು ಹೇಳಿ. 2000 ನೋಡಿ, ಒಂದು ಹೈವೇದ್ ನಿಮಗೆ ಈ ಸಂದರ್ಭದಲ್ಲಿ ಒಂದು ಹೇಳ್ಬಿಡ್ತೀನಿ ಅಜಿತ್ ಅವರೇ, ಒಂದು 30 ಸೆಕೆಂಡ್ಸಲ್ಲಿ ಹೇಳ್ತೀನಿ. ಒಂದು ರೋಡ್ ಅಂತಿರುತ್ತೆ. ಈ ರೋಡ್ನಲ್ಲಿ ಅಪ್ ಟು 8000 PCU ಅಂತ ಹೇಳ್ತಾರೆ, ಪ್ಯಾಸೆಂಜರ್ ಕಾರ್ ಯೂನಿಟ್ಸ್ ಅಂತೇಳಿ ಹೇಳ್ತಾರೆ. ಅಷ್ಟು ವೆಹಿಕಲ್ ಓಡಾಡ್ತಿದೆ ಅನ್ನೋದು ಆಟೋಮೆಟಿಕ್ಕಾಗಿ ಅದು 2 ಲೈನ್ ಎಕ್ಸ್ಪ್ರೆಸ್ ವೇಗೆ ಅದು ಕ್ವಾಲಿಫೈ ಆಗುತ್ತೆ. ಅಬೌಟ್ 10,000 ಬಿಲೋ 25,000 ಇತ್ತು ಅಂತೇಳಿ 4 ಲೈನಿಗೆ ಆಟೋಮೆಟಿಕ್ ಕ್ವಾಲಿಫೈ ಆಗುತ್ತೆ. ಅಬೌಟ್ 25,000 ಇತ್ತು ಅಂತ ಹೇಳಿದರೆ ಅದು 6 ಲೈನಿಗೆ ಆಟೋಮೆಟಿಕ್ ಕ್ವಾಲಿಫೈ ಆಗುತ್ತೆ.
ಅದನ್ನು ಸ್ಟೇಟ್ PWD ಡಿಪಾರ್ಟ್ಮೆಂಟಲ್ಲಿ NH ವಿಂಗ್ ಅಂತ ನ್ಯಾಷನಲ್ ಹೈವೇ ವಿಂಗ್ ಅಂತ ಇರ್ತದೆ, ಅದು ಸೆಂಟ್ರಲ್ ಗೌರ್ಮೆಂಟದೇ. ಆದರೆ ಅಫಿಷಿಯಲ್ಸು ಡೆಪ್ಯುಟೇಷನ್ ಮೇಲೆ ಅಲ್ಲಿರ್ತಾರೆ. ಅವ್ರೇನು ಮಾಡ್ತಾರೆ, ಈ ಹೈವೇನ ಇದಕ್ಕೆ ಅಂತ ಕಳಿಸ್ಕೊಡ್ತಾರೆ. ಆಸ್ಕರ್ ಫರ್ನಾಂಡಿಸ್ ಇರುವಂಥ ಸಂದರ್ಭದಲ್ಲಿ ಈ ರೀತಿ ಬೆಂಗಳೂರು ಮೈಸೂರು ಹೈವೇ ಅಬೌಟ್ 25,000 ಪ್ಯಾಸೆಂಜರ್ ಕಾರ್ ಯೂನಿಟ್ಸ್ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಕಳಿಸ್ಕೊಟ್ರು. ಕಳಿಸ್ಕೊಟ್ಟಾದ್ಮೇಲೆ ಅದೇನು ಬರುತ್ತೆ ಗೊತ್ತಾ, ಇನ್ ಪ್ರಿನ್ಸಿಪಲ್ ನಾವು ಇದನ್ನು ಒಪ್ತೀವಿ, ಇದನ್ನು ಸಬ್ಜೆಕ್ಟ್ ಟು ಕಮರ್ಷಿಯಲ್ ವಯಬಿಲಿಟಿ ಇದು ಅಂತೆಲ್ಲ ಹಾಕಿ ಕಳಿಸ್ತಾರೆ. ಅದಾದಮೇಲೆ ಅದಕ್ಕೂ DPR ಆಗುತ್ತೆ. DPRನ ಸಿಕಾನಿ ಕೊಟ್ಬಿಟ್ಟು DPRನ ಮಾಡಿಸ್ತು. ಅದಾದಮೇಲೆ ನಿಮ್ಮ ಇದೇ ಡಾಕ್ಟರ್ ಮಾದೇವಪ್ಪನವ್ರು ಇದ್ದರು, ಬಂದಾದ್ಮೇಲೆ ನಾವು ಕರ್ನಾಟಕ ಸರ್ಕಾರದಿಂದ ಮಾಡ್ತೀವಿ, ನಾವು ಜಾಯಿಂಟ್ ವೆಂಚರಾಗಿ ಮಾಡೋಣ ಅಂತ ಹೇಳಿದ್ರು. ನಮ್ಮ ಕೈಲಿ ದುಡ್ಡು ಕೊಡೋಕ್ಕಾಗಲ್ಲ ಅಂತಂದರು. ಯಾಕೆ ಗೊತ್ತಾ, 6,400 ಕೋಟಿಗೆ ಹೋಯ್ತು, ನಿಮ್ಮ ಸರ್ಕಾರದ ಹತ್ರ ಕೊಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಬಿಟ್ಟಾಕಿದ್ರು. ಬಿಟ್ಟಾಕಿ ಆದಮೇಲೆ ನಾ ಏನು ಮಾಡಿದೆ ಗೊತ್ತಾ, ಅದನ್ನು NHAಗೆ ಹ್ಯಾಂಡ್ ಓವರ್ ಮಾಡಿಸ್ಕೊಂಡೆ ನಾನು, ಇಡೀ ರಸ್ತೆನ. ಅಲ್ಲಿವರೆಗೂ ಈಗ ಮೈಸೂರು ರಸ್ತೆ ಯಾವಾಗಲೂ ನ್ಯಾಷನಲ್ ಹೈವೇ ಇತ್ತು. ಹಾಸನ ರಸ್ತೆ ನ್ಯಾಷನಲ್ ಹೈವೇ ಆಯಿತು ರೀ. ಮೈಸೂರು ರಸ್ತೆ 2014ವರೆಗೂ ನ್ಯಾಷನಲ್ ಹೈವೇ ಅಲ್ಲ, ಗೊತ್ತಾ ನಿಮಗೆ? ಯಾಕಾಗಿತ್ತಳಿ, ನೈಸ್ ಜೊತೆ ಹೊಡೆದಾಟ, ಅದು ಮಾಡೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ ನ್ಯಾಷನಲ್ ಹೈವೇ ಮಾಡಿಕೊಂಡು 2016ನಲ್ಲಿ ಅದನ್ನು ಫಾರ್ಮಲಿ NHAಗೆ ಹ್ಯಾಂಡ್ ಓವರ್ ಮಾಡಿಕೊಂಡು, ಅಲ್ಲೂ ಮತ್ತು ಹಾಗೆ ಇತ್ತು ಅಜಿತ್, ಯಾವುದೂ ಡೆವಲಪ್ಮೆಂಟ್ ಆಗಲಿಲ್ಲ. ಮೋದಿಯವರು 2018ನಲ್ಲಿ ಮೈಸೂರಿಗೆ ಬರ್ತಾಯಿದ್ರು. ಆ ಟೈಮಲ್ಲಿ ಅನಂತಕುಮಾರ್ ಸಾಹೇಬ್ರನ್ನ ಹೋಗ್ಬಿಟ್ಟು ನಮಸ್ಕಾರ ಹಾಕಿ, ಸಾರ್ ಇದೊಂದು ಹೈವೇದೊಂದು ಅಪ್ರೂವಲ್ ಕೊಡಿಸಿ ಅಂತಂದೆ. ಭೂಮಿ ಪೂಜೆ ಮಾಡಿಸ್ಬಿಡೋಣ ಮೋದಿಯವರಿಗೆ, ನಮ್ಮ ಪೊಲಿಟಿಕಲಿ ಹೆಲ್ಪ್ ಆಗುತ್ತೆ ಅಂತ. ಆಗ ಅದು ಟೆಂಡರಿಂಗ್ ಆಗಿಲ್ಲ, ಏನೂ ಆಗಿಲ್ಲ, ಫೈನಾನ್ಷಿಯಲ್ ಅಪ್ರೂವಲ್ ಕೊಟ್ಟಿಲ್ಲ. ಆದರೂ ಕೂಡ ಅನಂತಕುಮಾರ್ ಸಾಹೇಬರು ನನಗೆ ಸ್ಯಾಟಲೈಟ್ ರೈಲ್ವೆ ಟರ್ಮಿನಲ್ಲು ನಾಗನಹಳ್ಳಿ ಮತ್ತು ಇದನ್ನು 6,400 ಕೋಟಿ ರೂಪಾಯಿ ಬೆಂಗಳೂರು ಮೈಸೂರು ಹೈವೇಗೆ ಮೋದಿಯವ್ರ ಹತ್ರ ಘೋಷಣೆ ಮಾಡಿಸ್ಕೊಡ್ತೀನಿ, ಆಯ್ತು ಬಿಡು ನೀನು ಇಷ್ಟು ಕೇಳ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿರು. ನಿಮ್ಗೆ ಆ ವೀಡಿಯೋನ ಬೇಕಾದ್ರೆ ಕಳಿಸ್ತೀನಿ, ನಾನು ನನ್ನ ಫೇಸ್ಬುಕ್ಕಲ್ಲಿ ಬೇಕಾದ್ರೆ ಇವತ್ತೇ ಪೋಸ್ಟ್ ಮಾಡ್ತೀನಿ, ಮತ್ತೊಂದು ಸರಿ ನೋಡ್ಕೊಳ್ಳಿ. ಆ ಹೈವೇಗೆ ಮೋದಿಯವರು ಬಂದಾದಮೇಲೆ ಫೆಬ್ರವರಿ 19ನೇ ತಾರೀಕು 2018 ಬಂದು, ನಾವು ಈ ಥರ 6 ಲೈನು ವಿಸ್ತೃತೀಕರಣ ಮಾಡ್ತೀವಿ, ಪಕ್ಕದಲ್ಲಿ ಸರ್ವಿಸ್ ರೋಡ್ ಬರುತ್ತೆ ಅಂತ ಹೇಳಿದರು. ಅದಾದಮೇಲೆ 3 ದಿನ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಚೇರ್ಡ್ ಬೈ ದಿ ಆನರಬಲ್ ಪ್ರೈಮ್ ಮಿನಿಸ್ಟರ್ ಅಪ್ರೂವಲ್ ಕೊಟ್ಟರು. ಅದಾದ ನಂತರ ಈ ಕಾಮಗಾರಿನ ಶುರು ಮಾಡಿದ್ದು. ನಿಮ್ಮ ಸರ್ಕಾರ 2018 ಮೇಗೆ ಹೋಯಿತು. ನಿಮಗೂ ಅದಕ್ಕೂ ಏನು ಸಂಬಂಧ ಇದೆ, ಡಾಕ್ಟರ್ ಮಾದೇವಪ್ಪನವರಿಗೂ ಸಿದ್ದರಾಮಯ್ಯ ಸಾಹೇಬ್ರಿಗೂ ಏನು ಸಂಬಂಧ ಇದೆ? ಆಗಿದ್ರೆ ನಿಮ್ಮ ಸರ್ಕಾರ 2004ರಿಂದ 2014ವರೆಗೂ ಕಾಂಗ್ರೆಸ್ ಸರ್ಕಾರನೇ ಇತ್ತಲ್ರಿ, ನೀವೇ ಮಾಡಿ ಅಪ್ರೂವಲ್ ಮಾಡಿಸಿ ನೀವೇ ಇನಾಗ್ರೇಟ್ ಮಾಡಿಬಿಡ್ಬೋದಿತ್ತು. ಆಮೇಲೆ ಇನ್ ದಿ ಹಿಸ್ಟ್ರಿ ಆಫ್ ಸೌತ್ ಇಂಡಿಯಾ ಸ್ಟಿಪ್ಯುಲೇಟೆಡ್ ಟೈಮ್ ಒಳಗಡೆ ಒಂದು ಹೈವೇ ಕಂಪ್ಲೀಟ್ ಭೂಮಿ ಪೂಜೆ ಮಾಡಿದಂಥ ವ್ಯಕ್ತಿನೇ ಒಂದು ಇನಾಗ್ರೇಟ್ ಮಾಡಿದ್ರು, ಬರೀ ಬೆಂಗಳೂರು ಮೈಸೂರು ಹೈವೇ. ನಾನು ನಿಮ್ಮ ಬೇರೆಯವ್ರಿಗೆ ಚಾಲೆಂಜ್ ಮಾಡಿ ಹೇಳ್ತೀನಿ, ನಾನು ಯಾಕೆ ಕೆಲಸ ಮಾಡಿದೆ ಅಂತ ಹೇಳ್ತೀನಿ ಅಂದರೆ, ನೋಡ್ರಿ ಪೊಲಿಟಿಷಿಯನ್ಸ್ಗೆ ಕಾಸು ಮಾಡಿರ್ತಾರೆ, ಅವ್ರ ದರ್ಪ ಬೇರೆ ಇರ್ತದೆ, ಒಳ್ಳೊಳ್ಳೆ ಕಾರಲ್ಲಿ ಎಲ್ಲ ಓಡಾಡ್ತಾರೆ, ಅವರು ಒಳ್ಳೊಳ್ಳೆ ಪ್ರಾಪರ್ಟಿಗಳನ್ನ ಮಾಡಿದ್ದಾರೆ, ಅವರಿಗೆ ಅವ್ರು ನಮಗೆ ಅವ್ರ ಫೈನಾನ್ಷಿಯಲ್ ಪವರನ್ನು ಕೊಚ್ಕೋತಾರೆ. ನಾನು ನನ್ನ ಕೆಲಸ ಕೊಚ್ಕೋತೀನಿ ರೀ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು, ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಪಬ್ಲಿಕ್ ಕನ್ಸಂಪ್ಷನ್ಗೋಸ್ಕರ ಹೇಳ್ತೀನಿ, ನೆಲಮಂಗಲ ಟು ತುಮಕೂರು ಯಾವಾಗ ಸ್ಯಾಂಕ್ಷನ್ ಆಗಿದ್ರಿ ರಸ್ತೆ, ಅವ್ರದ್ದು ಟೈಮೇ ಮುಗ್ದೋಗ್ಬಿಡ್ತು ಅವ್ರದ್ದು. ಈಗ ಅದು ಎಕ್ಸ್ಟೆನ್ಷನ್ ಆಫ್ ಟೈಮ್ ಕೊಡಬೇಕು. ಸೋಮಣ್ಣ ಸಾಹೇಬ್ರಿಗೆ ಸಂಡೂರು ಎಲೆಕ್ಷನಿಗೆ ಹೋಗಿ ಬರಬೇಕಾದ್ರೆ ನಂಗೆ ಕ್ಷೇತ್ರ ಅಲ್ಲ ರೀ ಸಾಹೇಬ್ರೆ, ಈ ರೋಡಲ್ಲಿ ಹೋಗೋಣ ಬನ್ನಿ ಅಂಥೇಳಿ ಕರ್ಕೊಂಬಂದೆ. ಅವು ಯಾಕಂದ್ರೆ ಸೋಮಣ್ಣ ಸಾಹೇಬ್ರು ಟಾಸ್ಕ್ ಮಾಸ್ಟ್ರು. ಸಾಹೇಬ್ರೆ ಹಿಂಗಿದೆ ಪರಿಸ್ಥಿತಿ. ಅಲ್ಲಿಂದಲೇ ಪ್ರಾಜೆಕ್ಟ್ ಡೈರೆಕ್ಟರ್ಗೆ ಅನೂಪ್ ಮಿಶ್ರಾ ಕಾಲ್ ಮಾಡಿಸ್ತೆ, ಅಲ್ಲೇ NHAದು ROಗೆ ರೀಜನಲ್ ಆಫೀಸರಿಗೆ ಕಾಲ್ ಮಾಡಿಸ್ತೆ, DC ಕಾಲ್ ಮಾಡಿಸ್ತೆ. ಸಾಹೇಬ್ರೆ ಇದು ಸಮಸ್ಯೆ ಏನಿದೆ ಅಂತಂದರೆ, ತುಮಕೂರು ಟು ನೆಲಮಂಗಲ ಯಾಕಾಗ್ತಿಲ್ಲ ಅಂದರೆ, ಫಸ್ಟು ಸರ್ವಿಸ್ ರೋಡ್ ಕಂಪ್ಲೀಟ್ ಮಾಡಿ ಮೇನ್ ಟ್ರಾಫಿಕನ್ನು ಅದಕ್ಕೆ ಡೈವರ್ಟ್ ಮಾಡಿ ಮೇನ್ ಕ್ಯಾರೇಜ್ ವೇನ ಕಂಪ್ಲೀಟ್ ಮಾಡಬೇಕು ಅಂತಿರೋದು. 30 ಕಡೆ ಲ್ಯಾಂಡ್ ಅಕ್ವಿಷನ್ ಪ್ರಾಬ್ಲಮ್ ಸರ್ವಿಸ್ ರೋಡಲ್ಲೇ ಇದೆ. ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಹೋಗುತ್ತೆ. ಇವೆಲ್ಲ ಸಮಸ್ಯೆ ಇದೆ, ಅಂಡರ್ ಪಾಸ್ಗಳದ್ದು ಇವೆಲ್ಲ ಆಗಿದೆ. ಅಲ್ಲೇ ಕೂರಿಸ್ಕೊಂಡು ತೊಗೊಂಡಾದ್ಮೇಲೆ ನಾನು ಹೇಳಿದೆ, ಸಾಹೇಬ್ರೆ ಸರ್ವಿಸ್ ರೋಡನ್ನ ನಾವು ಕಂಪ್ಲೀಟ್ ಮಾಡೋಣ, ಈ ಇದು ಲ್ಯಾಂಡ್ ಅಕ್ವಿಷನ್ ಇಮಿಡಿಯೇಟಾಗಿ ಕಂಪ್ಲೀಟ್ ಮಾಡಿಸ್ಕೊಟ್ಬಿಡಿ. DC ಕರೆದು ಹಿಂಗೆ ಸ್ಪೆಷಲ್ ಲ್ಯಾಂಡ್ ಅಕ್ವಿಷನ್ ಆಫೀಸರ್ SLA ಇರಬೇಕು, ಪ್ರಾಜೆಕ್ಟ್ ಡೈರೆಕ್ಟರ್ ಇರಬೇಕು, NHA ಅದು RO ಇರಬೇಕು, ಇವ್ರನ್ನೆಲ್ಲ ಕೂರಿಸ್ಕೊಂಡು ಇದನ್ನ ಸಾಲ್ವ್ ಮಾಡೋಣ. ಆದರೆ ತುಮಕೂರು ರೋಡ್ ಹೆಂಗೆ ಅಂತಂದರೆ, ಸರ್ವಿಸ್ ರೋಡ್ ನೀವು ಮಾಡ್ತಾ ಇರೋವಂಥದ್ದು 5.5 ಮೀಟ್ರ್ ಸರ್ವಿಸ್ ರೋಡಲ್ಲಿ ಆ ಟ್ರಾಫಿಕ್ ಹೋಗೋಕ್ಕಾಗಲ್ಲ. ಅದಕ್ಕೇನು ಮಾಡೋಣ, ಮೇನ್ ಕ್ಯಾರೇಜ್ ಲೈನ್ ಇದೆಯಲ್ಲ ಅದನ್ನು 1 ಕಿಲೋಮೀಟ್ರನ್ನ ಕಂಪ್ಲೀಟ್ ಮಾಡೋಣ, ಅದಕ್ಕೆ ಮತ್ತೆ ಸರ್ವಿಸ್ ರೋಡಿಗೆ ಲಿಂಕ್ ಕೊಡೋಣ, ಡೈವರ್ಟ್ ಮಾಡೋಣ. ಹೀಗೆ ಮಾಡ್ತಾ ಹೋದರೆ ನಮ್ಗೆ 1 ಇಯರ್ ಟೈಮ್ ತೊಗೊಳುತ್ತೆ, ನಾವು ಮಾಡಿಸ್ಬೋದು. ಇಲ್ಲಾಂದರೆ ಈ ಜನ್ಮಕ್ಕಾಗಲ್ಲ. ಅದಕ್ಕೆ ಉದಾಹರಣೆ ಏನು ಅಂತಂದರೆ, ರೋಡು ಭಾಳ ಕಷ್ಟ ಅದು. ಈಗ ಸೋಮಣ್ಣ ಸಾಹೇಬ್ರು ಕೈ ಎತ್ಕೊಂಡ್ರೆ ಅದು ಮಾಡೇ ಮಾಡ್ತಾರೆ. ಅದೇ ರೀತಿ ನಿಮಗೆ ಶಿವಮೊಗ್ಗದು ನಿಮ್ಗೆ ಹೇಳ್ತೀನಿ, ತುಮಕೂರು ಟು ಶಿವಮೊಗ್ಗ 2016 ಸ್ಟಾರ್ಟ್ ಆಗಿದ್ದು, 2024 8 ಇಯರ್ಸ್ ಆಯಿತು. ಆಗ್ತಾಯಿದೆಯಾ? ನಾನು ಯಾಕೆ ಮಾಡಿದೆ, ನಾನು ಹೆಂಗೆ ಮಾಡಿಸ್ತೀನಿ ನನಗೆ ಗೊತ್ತು. ಆಯ್ತು ರೀ, ಈ ರಸ್ತೆ ನಾನು ಮಾಡಿಸಿಲ್ಲ ಅಂತ ಹೇಳಿದ್ರೆ ನೀರು ತುಂಬಿದ ಕೂಡಲೇ ನನ್ನೇ ಬೈತಾರೆ. ಅಲ್ಲಿ ಅವನು ಆಕ್ಸಿಡೆಂಟ್ ಆದ ಕೂಡಲೇ ನನ್ನೇ ಯಾಕ್ರಿ ಬೈತಾರೆ ಹೇಳಿ, ನಂದಲ್ಲ ಅಂತಂದಮೇಲೆ ಯಾವುದನ್ನೇ ಯಾಕೆ ಬೈಯಾರು ನನಗೆ? ಸರ್ ಅದಕ್ಕೆ ಮಾಡಿದ್ವಿ. ಆಮೇಲೆ ನೀವು ಇದು ಅಪ್ಪ ಮಕ್ಕಳು ಇದೆಲ್ಲ ನೋಡಿ ಒಂದು ತಿಳ್ಕೊಳ್ಳಿ. ನಮ್ ಪ್ರಕಾರ ಇಲ್ಲಿಗೆ ಪಂಚಾಯ್ತಿ ಕ್ಲೋಸ್, ಕೇಳ್ಕತ್ತ ನಾಟಕ ಬಂದ್.